ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆಗೆ ಸೇರಿರುವಂತ ಜಯನಗರ 4ನೇ ಬಡಾವಣೆಯಲ್ಲಿರುವಂತ ಗಣೇಶನ ಗುಡಿ ಏನಿದೆ, ಆ ದೇವಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪುರುಸೊತ್ತಿಲ್ಲದ ಭ್ರಷ್ಟಾಚಾರ ಕಳೆದ 6 ವರ್ಷಗಳಿಂದ ನಮ್ಮ ಗಮನಕ್ಕೆ ಬಂದ ಹಾಗೆ ಪುರುಸೊತ್ತಿಲ್ಲದಾಗ ನಡೀತಾ ಇದೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. 2021ರ 4ನೇ ತಿಂಗಳು 1ನೇ ತಾರೀಕಿನಿಂದ 2022 3ನೇ ತಿಂಗಳು 31ನೇ ತಾರೀಕುವರೆಗೂ ಆ ಬೆಣ್ಣೆ ಸರಬರಾಜುಗೋಸ್ಕರ ಟೆಂಡರ್ ಕರೀತಾರೆ. 2021 ಜನವರಿ 8ನೇ ತಾರೀಕು ಆ ಒಂದು ಪ್ರಕಟಣೆಯನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಟೆಂಡರ್ ತೆರೆಯುವಂತದ್ದು ಒಟ್ಟು 4 ಬಿಡ್ ಮಾಡ್ತಾರೆ. ಎಲ್ಲವನ್ನು ಬಿಟ್ಟು ಬಾಬಣ್ಣ ಗೋಪಾಲಕೃಷ್ಣ ಅಂತೇಳಿ ಅವರ ಮೊತ್ತ 259 ರೂಪಾಯಿ 99 ಪೈಸಾ. L2 ಗಣೇಶ್ ಅವರು ಅವ್ರ ದರ 274 ರೂಪಾಯಿ. ಇಲ್ಲಿ ಗಮನಿಸಬೇಕು, ಆ ಇವರಿಬ್ಬರ ವ್ಯತ್ಯಾಸ 14 ರೂಪಾಯಿ 1 ಪೈಸಾ ವ್ಯತ್ಯಾಸ ಇದೆ. ಇಲ್ಲಿ ಆ 14 ರೂಪಾಯಿ 1 ಪೈಸಾ ಏನು ವ್ಯತ್ಯಾಸ ಇದೆ, ಆ ವ್ಯಕ್ತಿ L1ಗೆ ಬಾಬಣ್ಣ ಗೋಪಾಲಕೃಷ್ಣ ಅನ್ನೋರಿಗೆ ಕೊಡಬೇಕಿತ್ತು, ಅದು ಮಾಡಲಿಲ್ಲ. L2 ಕೊಟ್ಟಿದ್ದಾರೆ. ಕಾರಣ ಅದರಲ್ಲೂ ಹೇಗೆ ಮೋಸ ಮಾಡಿದ್ದಾರೆ, ಮೋಸ ಹೋಗಿದ್ದಾರೆ ಅಂತ ಅನ್ನೋದಕ್ಕೆ, ಅಂದ್ರೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ L1 ಬಿಡ್ದಾರ GST ನೋಂದಣಿ ಪತ್ರನ ಅನುಮೋದಿಸಿದ್ದಾನೆ ಅಂತ ಹೇಳಿದ್ದಾರೆ. ಹೊರಗುತ್ತಿಗೆ ನೌಕರಾಗಿರುವಂತ ಕಳೆದ ಆತ ಅಪಾಯಿಂಟ್ ಆದಾಗಿನ ಇವತ್ತಿನವರೆಗೂ ಭ್ರಷ್ಟಾಚಾರದಲ್ಲೇ ಮುಳುಗಿರುವಂತ ವ್ಯಕ್ತಿಯ ಸೋದರ ಸಂಬಂಧಿಗೆ ಈ ಕಾರ್ಯನಿರ್ವಾಹಕ ಅಧಿಕಾರಿ ಸೋಕಾಲ್ಡ್ ಬನಶಂಕರಿ ದೇವಾಲಯದಲ್ಲಿ ಲೂಟಿ ಹೊಡಿತಾ ಇವತ್ತು ಗೌರವವನ್ನ ಅಧಪತನಗೊಳಿಸಿಕೊಂಡಿರುವಂತ ಆ ಮಹಿಳೆ, ನಾನು ಗೊತ್ತಿರಲಿಲ್ಲ, ಬರೀ ಬನಶಂಕರಿಗೆ ಬಂದ ಮೇಲೆ ಭ್ರಷ್ಟಾಚಾರ ಶುರು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಗಣೇಶ ದೇವಸ್ಥಾನದಿಂದ ಶುರುವಾಗಿದೆ ಅಂತ ಅನ್ನೋದು, ಅದಕ್ಕೆ ಮುಂಚೆ ಏನೇನು ಅಂತ ನನಗಂತೂ ಗೊತ್ತಿಲ್ಲ. ಈ ಬೆಣ್ಣೆ ಟೆಂಡರ್ಗೋಸ್ಕರ ಅಪ್ರೂವಲ್ಗೆ ಇಒ ಜಿಲ್ಲಾಧಿಕಾರಿಗಳ ಕಚೇರಿಗೆ ಈ ಲೆಟರ್ ಕಳಿಸ್ತಾರೆ. ಅದನ್ನ ಪೂರ್ತಿ ನೋಡಿ ಅಲ್ಲಿನ ಮುಜರಾಯಿ ತಹಸೀಲ್ದಾರರು ಆಶ್ಚರ್ಯ ಪಡ್ತಾರೆ. ಇದೇನೋ ಕಗ್ಗಂಡು ಮಾಡ್ತಿದ್ದಾರೆ, ನಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಅಂತೇಳಿ ಅದನ್ನ ಆಯುಕ್ತರ ಕಚೇರಿಗೆ ವರ್ಗಾವಣೆ ಮಾಡ್ತಾರೆ. 2021 5ನೇ ತಿಂಗಳು 4ನೇ ತಾರೀಕು ಕೇಂದ್ರ ಕಚೇರಿಯಿಂದ ಅಧಿಕೃತ ಜ್ಞಾಪನಾ ಪತ್ರ ಹೊರಡಿಸ್ತಾರೆ. ಅಲ್ಲಿಂದ ಈ ಅಧಿಕೃತ ಜ್ಞಾಪನಾ ಪತ್ರ ದುರುದ್ದೇಶಪೂರ್ವಕವಾಗಿ ತಪ್ಪಾಗಿ ಆದೇಶ ಮಾಡಿದ್ದಾರೆ ಅಂತೇಳಿ ಬಂದಿರುತ್ತೆ. ಕೆ ಪದ್ಮಾ ಅವರು ಪ್ರಭಾವವನ್ನು ಬೀರಿ ತಪ್ಪಾದ ಸಹಿಯನ್ನ ಮಾಡಿ, ಅಂದ್ರೆ ಸಹಿ ಕೂಡ ತಪ್ಪು ಮಾಡಿರ್ತಾರೆ. ಈ ಪತ್ರದಲ್ಲಿ ಕಚೇರಿ 2021 ಜನವರಿ 28ನೇ ತಾರೀಕು ಈ ಒಂದು ಪ್ರತಿಯನ್ನು ಪಡ್ಕೊಂಡಿರ್ತಾರೆ ಅವರು. ಇಒ ದೇವಾಲಯದ ಕಚೇರಿ ಟಿಪ್ಪಣಿ ಮತ್ತೆ ಬಿಲ್ಗಳನ್ನ ಗಣೇಶನ ದೇವಸ್ಥಾನದಲ್ಲಿ ಔಟ್ಸೋರ್ಸ್ ನಲ್ಲಿ ಕೆಲಸ ಮಾಡ್ತಿರುವಂತ ಸಮಾಜಕ್ಕೆ ಪೂರಕವಲ್ಲದ ಆ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿಯ ಹಸ್ತಾಕ್ಷರದಲ್ಲೇ ಇದೆ. ಟೆಂಡರ್ ಸೃಷ್ಟಿ ಮಾಡಿರುವಂತಹ ದಾಖಲೆಗಳನ್ನ ಅಲ್ಲಿ ಯಾರು ಆ ಲೂಟಿಕೋರ ಇದ್ದಾನೆ ಅವರ ತಾಯಿಯಂತೆ, ಗೊತ್ತಿಲ್ಲ, ಅದನ್ನ ಸ್ಪಷ್ಟ ಮಾಡಬೇಕು. ಯಾರೋ ಯಶೋಧ ಅನ್ನುವಂತ ಮಹಿಳೆ ಮೊಬೈಲ್ ನಂಬರ್ ಇದೆ. ಆ ಯಶೋಧ ಅನ್ನುವಂತ ಮಹಿಳೆ ಯಾರು ಅಂತೇಳಿ ಕರ್ಕೊಂಡ್ಬಂದು ತನಿಖೆ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. ಈ ಮಹಿಳೆ ಬಹುಶಃ ಆ ಗಣೇಶನ ದೇವಸ್ಥಾನದಲ್ಲಿ ನಡೆಯುವಂತ ಭ್ರಷ್ಟಾಚಾರ ಏನಿದೆ ಅದರಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದನ್ನು ತನಿಖೆ ಮಾಡಬೇಕು. ನಂತರ ಬಂದಂತ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುಳಾ ಅವರು, ಉದಾಹರಣೆಗೆ ಅವರ ಅಪಾಯಿಂಟ್ ಆದಾಗಿಂದ ಇವತ್ತಿನವರೆಗೂ ಭ್ರಷ್ಟಾಚಾರ 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 ರೆಡ್ ಹ್ಯಾಂಡ್ ಆಗಿ ಪ್ರತಿಯೊಂದರಲ್ಲೂ ಸಿಕ್ಕಾಕೊಂಡ್ರು ಕೂಡ ಅವ್ರನ್ನ ಇದುವರೆಗೂ ಪದೋನ್ನತಿ ಕೊಡುವಂತದ್ದು ಬಿಟ್ರೆ ಆಕ್ಷೇಪಣೆ ಕೆಲಸ ಮಾಡಲೇ ಇಲ್ಲ.
ಇವತ್ತು ಕೂಡ ಗಣೇಶನ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು ಕೂಡ ಕೇಂದ್ರ ಕಚೇರಿಯಲ್ಲಿ ಇರುವಂತ ಆ 7-8 ಜನ ಅಧಿಕಾರಿಗಳೇನಿದ್ದಾರೆ ಕೆಲವರು, ಅವರು ಎಲ್ಲಿ ಅವ್ರ ಕುತ್ತಿಗೆಗೆ ಬರುತ್ತೋ ಅಂತೇಳಿ ಪದೋನ್ನತಿ ಕೊಡಿಸಿ ಮಂಜುಳಾ ಅವರಿಗೆ ಉಡುಪಿಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ರೆ, ಮುಜರಾಯಿ ಅಧಿಕಾರಿಗಳು ಇವರು ಮಾಡ್ತಿರುವಂತ ಒಂದೊಂದು ತಪ್ಪುಗಳನ್ನು ವಿಸ್ತೃತವಾಗಿ ಇದನ್ನ ತನಿಖೆ ಮಾಡ್ತಾ ಹೋದ್ರೆ ಇವರೆಲ್ಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ಬೇಕಾಗಿತ್ತು. ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಅಧಿಕಾರಿಗಳು ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಈ ಬೆಣ್ಣೆ ಟೆಂಡರ್ ಸಂಬಂಧಪಟ್ಟ ಹಾಗೆ ಮತ್ತೆ ಬೇರೆ ಬೇರೆ ದೇವಾಲಯದಲ್ಲಿ, ಈ ಗಣೇಶನ ದೇವಾಲಯದಲ್ಲಿ ಏನು ಇದುವರೆಗೂ ತಪ್ಪು ನಡೆದಿದೆ, ಅದಕ್ಕೆ ಒಂದು ಪರಿಶೀಲನಾ ವರದಿಯನ್ನ ಮಾಡಿ ಅದಕ್ಕೆ ಸೂಕ್ತವಾದ ಸಾರ್ವಜನಿಕರಿಗೆ, ಇಲಾಖೆಗೆ, ಭಕ್ತಾದಿಗಳಿಗೆ ಮುಜುಗರವಾಗದ ರೀತಿಯಲ್ಲಿ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಮಾನ್ಯ ಆಯುಕ್ತರಿಗೆ ಆಗ್ರಹಪಡಿಸ್ತಾ ಇದ್ದೇನೆ.